ಈ ಸಂದರ್ಭದಲ್ಲಿ ಶಿವಕುಮಾರ್ ಬಗ್ಗೆ ನಾವೇನು ಹೆಚ್ಚಾಗಿ ಹೇಳೋಷ್ಟಿಲ್ಲ. ಕಾರಣ ಏನಂತಂದರೆ ಅವರು ಚಿಕ್ಕ ವಯಸ್ಸಿನಿಂದಲೂ 20ನೇ ವಯಸ್ಸಿನಿಂದಲೂ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಅವರು ಬಹಳ ತಾಳ್ಮೆಯಿಂದ ಸಹನೆಯಿಂದ ನಡ್ಕೊಂಡಿದ್ದಾರೆ ಅಂತ ದೇವೇಗೌಡರೇ ಹೇಳಿ ಹೋಗಲಿದ್ದಾರೆ ಅವ್ರನ್ನ. ಅವ್ರು ಬಿಟ್ಟು ಇನ್ಯಾರನ್ನಾಗಿದ್ದರೆ ಕೂಡ ಇಷ್ಟು ದಿವಸ ಮುಂದುವರಿಯೋಕ್ಕೆ ಸಿದ್ದರಾಮಯ್ಯನ ಮೇಲೆ ಗಲಾಟೆಗಳು ಅದು ಇದು ಎಲ್ಲ ಮಾಡ್ತಾಯಿದ್ರು. ಇವರು ಮಾಡೋಕ್ಕೆ ಹೋಗಲಿಲ್ಲ. ತಾಳ್ಮೆ 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 ಸಹನೆ ಅನ್ನೋದನ್ನು ತೋರ್ಪಡಿಸ್ಕೊಟ್ಟಿದ್ದಾರೆ. ಅದು ನಮ್ಮ ಸಮಾಜಕ್ಕೆ ನಿಜವಾಗ್ಲೂ ಒಂದು ಕೊಡುಗೆ. ಕಾರಣ ಏನಂತಂದರೆ ಅವರು ಎಷ್ಟು ಡೆಲ್ಲಿನಿಂದ ನಾನು ಹೇಳಬಾರ್ದು, ಇವರು ಯಾರೋ ಅಮಿತ್ ಶಾ 12 ಗಂಟೆ ರಾತ್ರಿನಲ್ಲಿ ಫೋನ್ ಮಾಡಿ ಕರೆದ್ರು ಅವ್ರನ್ನ, ಪಾರ್ಟಿಗೆ ಬಂದ್ಬಿಡು ಅಂತ. ಇಲ್ಲ ಸರ್ ಅಂತ ಹೇಳಿದ್ರು. ಇಲ್ಲ, ನೀನು ಬರದೇ ಇದ್ದರೆ ನಿಂದು ಕೇಸುಗಳು ಜಾಸ್ತಿ ಇದ್ದಾವೆ, ನಿನ್ಗೆ ತೊಂದರೆ ಆಗುತ್ತೆ ಅಂದರೆ ತೊಂದರೆ ಏನಾದರೂ ಆಗಲಿ ನಾನು ಫೇಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ಟು. ಅಂಥ ಧೈರ್ಯ ಇರೋದು ನಮ್ಮ ಸಮಾಜದಲ್ಲಂತೂ ಬಹಳ ನಿಜವಾಗ್ಲೂ ಒಂದು ಕೊಡುಗೆ ಅಂತೇಳಿ ಹೇಳ್ಬೋದು. ಅಂಥವರು ಇವತ್ತಿನ ದಿವಸ ನಮ್ಮ ಮುಖ್ಯಮಂತ್ರಿಗಳಾಗಿರೋದು ನಿಜವಾಗ್ಲೂ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಸಮಾಜದ ಜೊತೆಗೆ ಇತರೆ ಜನಾಂಗ ಕೂಡ ಒಳ್ಳೆಯದೇ ಮಾಡ್ತಾರೆ ಅವರು. ಕಾರಣ ಏನಂತಂದರೆ ಅವರು ನೆನ್ನೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಮುನ್ನೆ ಯಾವ ರೀತಿ ನಡ್ಕೊಂಡ್ರು, ದೇವೇಗೌಡರ ಆದಿಯಾಗಿ ಯಡಿಯೂರಪ್ಪನವ್ರ ಆದಿಯಾಗಿ ಎಲ್ಲರನ್ನ ಹೋಗಿ ಅವರ ಆಶೀರ್ವಾದಗಳನ್ನು ಪಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಆಮೇಲೆ ಸ್ವತಃ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥವ್ರು ಯಾರೂ ಹೋಗಿ ನಮಸ್ಕಾರಗಳು ಮಾಡಿ ಇನ್ವೈಟ್ ಮಾಡಲ್ಲ. ಎಲ್ರಿಗೂ ಬಂದು ನಮಸ್ಕಾರಗಳು ತಿಳಿಸ್ಕೊಂಡು ಆಶೀರ್ವಾದ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಹೋಗಿ ಆಮೇಲೆ ಅನಂತರ ಅನೇಕ ಕೊಡುಗೆಗಳನ್ನು ಸಹ ಕೊಟ್ಟಿದ್ದಾರೆ. ಅವರು ಸುಮ್ಮನೆ ಇರುವಂಥ ವ್ಯಕ್ತಿ ಅಲ್ಲ. ವಿಶೇಷವಾಗಿ ಯುವ ಜನತೆಗೆ ಅವರು ಸಾಕಷ್ಟು ಗೌರವ ಕೊಡ್ತಾರೆ. ನಾನು ಹೇಳಬಾರ್ದು, ನನಗೆ ಗೊತ್ತಿಲ್ಲದೇ ನನ್ನ ಜಾತಕ ಎಲ್ಲ ತರಿಸ್ಕೊಂಡಿದ್ರು ಅವರು. ಎಮ್.ವಿ. ವೆಂಕಟಪ್ಪನವರು ಸ್ಪೀಕರ್ ಆಗಿದ್ದರು. ನನಗೆ ಸೀಟ್ ಕೊಡಬೇಕು ಅಂತೇಳಿ ಅವರು ಎಲ್ಲ 234 ಕ್ಯಾಂಡಿಡೇಟ್ಗಳದ್ದು ಕುಂಡ್ಲಿ ಹಾಕಿ ಜಾತಕ ನೋಡ್ತಾರೆ ಅವರು. ಅಜ್ಜಯ್ಯನ ಮಠದಲ್ಲಿ ನನಗೆ ಗೊತ್ತು, ನಾನು ಹೋಗಿದ್ದೇನೆ. ಕುಂಡ್ಲಿ ಹಾಕಿ ಅವರು ಯಾವ ರೀತಿ ಯಾವ ಕ್ಯಾಂಡಿಡೇಟ್ ಗೆಲ್ತಾರೆ ಅಂತ ತಿಳ್ಕೊಂಡು ಅವ್ರಿಗೆ ಸೀಟ್ ಕೊಡ್ತಾಯಿದ್ರು. ಆ ಒಂದು ವ್ಯವಸ್ಥೆ ಅವರು ಇಟ್ಕೊಂಡಿದ್ದಾರೆ. ಅದು ಯಾರಿಗೂ ಗೊತ್ತಿಲ್ಲ ಬಹುಶಃ. ಅದು ನನಗೆ ಹೇಳಿದ್ರು, ನೀನು ನಿಂತ್ಕೋಪ್ಪ ಅಂತ. ಸರ್ ದುಡ್ಡಿಲ್ಲ ಸರ್ ಅಂದರೆ, ದುಡ್ಡೇನು ಯೋಚನೆ ಮಾಡಬೇಡ, ನೀನು ನಿಂತ್ಕೋಪ್ಪ ಅಂತ ಹೇಳಿದ್ರು. ಎಮ್.ವಿ. ವೆಂಕಟಪ್ಪನವ್ರು ಇದ್ದಾರೆ, ಇಲ್ಲ ನಾನು ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿದರು. ಆಮೇಲೆ ಎಸ್.ಎಂ. ಕೃಷ್ಣ ಅವರು, ಇಲ್ಲ ಸ್ಪೀಕರ್ ಅದು ಪ್ರೋಟೋಕಾಲ್ ಲಿಸ್ಟು, ಸೋಲ್ಲಿ ಗೆಲ್ಲಿ ಅವ್ರಿಗೆ ಕೊಡಬೇಕು, ಅವ್ರು ಬೇಕು ಅಂದರೆ, ಬೇಡ ಅಂದರೆ ಬೇರೆಯವ್ರಿಗೆ ಕೊಡ್ಬೋದು. ನಾಗರತ್ನಮ್ಮವ್ರು ಸೋತೋಗಿದ್ದಾರೆ, ನೀವು ಸೋತೋಗಿದ್ದೀರಿ, ಇವೆಲ್ಲ ಹೇಳಿದ್ವಿ. ಎಕ್ಸಾಂಪಲ್ ನಜೀರ್ ಸಾಬ್ ಸೋತೋಗಿದ್ದಾರೆ, ಇವೆಲ್ಲ ಹೇಳಿದ್ವಿ. ಇಲ್ಲ ನಿಜಾನೇ, ಆದರೂ ಪ್ರೋಟೋಕಾಲ್ ಪ್ರಕಾರ ಅವ್ರಿಗೆ ಕೊಡಬೇಕಾಗುತ್ತೆ ಅಂತ ಹೇಳಿದರು. ಇದು ನಿಜವಾಗ್ಲೂ ನಡೆದಿದ್ದ ಮಾತು. ಆಮೇಲೆ ಆಯಿತು ಅಂತ ಅವ್ರಿಗೆ ಕೊಟ್ಬಿಟ್ರು. ಎಮ್.ವಿ. ವೆಂಕಟಪ್ಪನವ್ರು ಬೇಕು ಅಂದರೆ ಅವ್ರಿಗೆ ಕೊಟ್ಬಿಟ್ರು ಅಂತ. ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಹುಡುಕಿ ಇಟ್ಕೊಳ್ತಾರೆ ಅವರು. ಅಷ್ಟು ಚೆನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಕ್ಯಾಂಡಿಡೇಟ್ಸ್ನಂತೂ ಅವರು ಮಾಡೋ ರೀತಿಯಲ್ಲಿ ಯಾರು ಮಾಡೋಕ್ಕಾಗೋದೇ ಇಲ್ಲ. ಎಲ್ಲರ ಬಗ್ಗೆನೂ ಕುಂಡ್ಲಿ ಹಾಕಿ ಜಾತಕ ಹಾಕಿ ತೆಗಿತಾರೆ ಅವ್ರ ಜಾತಕಗಳೆಲ್ಲ. ಅಂಥ ಒಂದು ವ್ಯಕ್ತಿ ನಮ್ಗೆ ಸಮಾಜದಲ್ಲಿ ಇವತ್ತಿನ ದಿವಸ ಮುಖ್ಯಮಂತ್ರಿ ಆಗಿರೋದು ನಿಜವಾಗ್ಲೂ ಸಂತೋಷ. ಯಾವುದೇ ಪಾರ್ಟಿ ಇರಲಿ ಅದು ಬೇರೆ ವಿಚಾರ. ನಮಗೆ ಕಾಂಗ್ರೆಸ್ ಇರ್ಬೋದು, ಇನ್ನೊಬ್ರಿಗೆ JDS ಇರ್ಬೋದು, ಅದು ಬೇರೆ ಬೇಕಾಗಿಲ್ಲ. ಸಮಾಜದಲ್ಲಿ ಎಸ್.ಎಂ. ಕೃಷ್ಣ ಅವರು, ದೇವೇಗೌಡರು, ಕುಮಾರಸ್ವಾಮಿ ಅವರು, ಕೆಂಗಲ್ ಹನುಮಂತಯ್ಯನವರು ಇವರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಮುಖ್ಯಮಂತ್ರಿಗಳನ್ನು. ಆವಾಗಿನ ಕಾಲಕ್ಕೂ ಇವಾಗೂ ಬಹಳಷ್ಟು ವ್ಯತ್ಯಾಸ ಇದೆ. ಈಗ ಭಾಳ ಸೂಕ್ಷ್ಮ ಅಂತ ಕಾಲ. ಈಗ ಭಾರತ ಜೋಡೋ ಅಂತ ಯುವಕರದ್ದು ಒಳ್ಳೆಯ ಒಂದು ಪಡೆಯನ್ನು ತಯಾರು ಮಾಡ್ತಾರೆ. ಒಂದು ಪಂಚಾಯತಿಗೆ ಒಂದು ಸಂಘ, 10,000 ಸಂಘಗಳನ್ನು ಮಾಡ್ತಾಯಿದ್ದಾರೆ. ಒಂದೊಂದು ಪಂಚಾಯತಿಗೆ ಒಂದೊಂದು, ಅದು 10 ಲಕ್ಷ ರೂಪಾಯಿ ಕೊಡ್ತಾರೆ ಒಂದು ಸಂಘಕ್ಕೆ. ಅಷ್ಟು ಚೆನ್ನಾಗಿ ಮೊಬಿಲೈಸ್ ಮಾಡ್ತಾರೆ. ಅಂಥ ಒಂದು ವ್ಯಕ್ತಿತ್ವ ಇರೋದರಿಂದ ಅವರನ್ನು ಆಯ್ಕೆ ಮಾಡಿರೋದು ನಿಜವಾಗ್ಲೂ ನಮಗೆ ಸಂತೋಷ. ಅದಕ್ಕೆ ನಾವು ಎಲ್ರಿಗೂ ಅವ್ರಿಗೆ ಯಾರ್ಯಾರು ಮುಖ್ಯಮಂತ್ರಿ ಮಾಡಲು ಸಹಾಯ ಮಾಡಿದ್ರೆ ಅವ್ರೆಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ. ಶಿವಕುಮಾರ್ಗೂ ನನಗೂ ಪರಿಚಯ ಆಗಿದೆ, ಹೇಳ್ಬಿಡ್ತೀನಿ. ಎಮ್.ವಿ. ವೆಂಕಟಪ್ಪನವ್ರು MLA ಆಗಿದ್ದರು, ಸ್ಪೀಕರ್ ಇರಲಿಲ್ಲ. ಸ್ಪೀಕರ್ ಆಗೋಕ್ಕೆ ಮುಂಚೆ ಎಮ್.ವಿ. ವೆಂಕಟಪ್ಪನವ್ರ ಮನೆಗೆ ಬಂದರು. ಎಸ್.ಎಂ. ಕೃಷ್ಣ ಸಾಹೇಬ್ರು ಹೇಳ್ತಾ ಇದ್ದಾರೆ, ನೀವು ಸ್ಪೀಕರ್ ಆಗಬೇಕು ಅಂತ ಹೇಳಿದರು. ಇವರು ನನಗೆ 2 ದಿವಸ ಟೈಮ್ ಕೊಡಿ ಅಂದರು ಎಮ್.ವಿ. ವೆಂಕಟಪ್ಪನವರು. ಆಮೇಲೆ ಏನು ಹೇಳಿದ್ರು, ನಾಳೆ ಹೇಳ್ತೀನಿ, ನಾಳೆವರೆಗೂ ಟೈಮ್ ಕೊಡಿ ಅಂದರು. ಆಮೇಲೆ ಸರಿ ಅವ್ರು ಎದ್ದೋಗೋಗಿ ನಾನು 1 ನಿಮಿಷ ಇರಿ ಸರ್ ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ಬಿಟ್ಟು ಇವ್ರನ್ನ ಕಳ್ಕೊಂಡು ಒಳಗಡೆಗೆ ಹೋದೆ. ಅಮ್ಮವ್ರ ಹತ್ರ ಹೋದೆ, ಸುಭದ್ರಮ್ಮನವ್ರ ಹತ್ರ. ಹೇಳಿದೆ, ಮಂತ್ರಿ ಸ್ಥಾನ ಸಿಗುತ್ತೋ ಇಲ್ವೋ,
ಸ್ಪೀಕರ್ ಅಂದರೆ ಎಲ್ಲ ಮಿನಿಸ್ಟ್ರುಗಳು ಸ್ಪೀಕರ್ ಕಂಟ್ರೋಲ್ನಲ್ಲಿ ಇರ್ತಾರೆ, ದಯವಿಟ್ಟು ಬೇಡ ಅನ್ಬೇಡಿ ಸರ್, ಇದೊಂದು ಸಂದರ್ಭ, ನೀವೇನು ಲಂಚ ತಗೊಳ್ಳೋದಿಲ್ಲ, ಏನೂ ಇಲ್ಲ, ಒಳ್ಳೆ ಸ್ಪೀಕರ್ ಪೋಸ್ಟು ಗೌರವಾದಂಥ ಸ್ಥಾನ ಅಂತ ಹೇಳಿದ್ಮೇಲೆ ಆಯಮ್ಮನೂ ಒಪ್ಪಿಗೆ ಸೂಚಿಸಿದರು. ಆಮೇಲೆ ಬಂದು ಆವಾಗಲೇ ಒಪ್ಪಿಗೆ ಕೊಟ್ಬಿಟ್ರು. ಆಮೇಲೆ ಹೇಳಿದ್ರು ನನಗೆ, ನೀನು ಭಾಳ ಕರೆಕ್ಟಾಗಿದ್ದೀಯಾ, ನೀನು ಆ್ಯಕ್ಟಿವ್ ಆಗಿದ್ದೀಯಾ, ನೀನು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡು ಅಂತ ಹೇಳಿದರು. ನನ್ನ KMF ಡೈರೆಕ್ಟರ್ ಮಾಡಿದ್ರು. ಇವರು JDSನವ್ರ ಹತ್ರ ಜಾಸ್ತಿ ಹೇಗಬೇಕು, ನೀನು ಆದರೆ ಗಟ್ಟಿಯಾಗಿ ಹೋರಾಡ್ತೀಯ ಅಂತ. ನನಗೆ ಬೇಡ ಸರ್, ನನಗೆ ಆರ್ಡರ್ಸು ಬಂದುಬಿಟ್ಟಿತ್ತು, ಒಂದು ಮೀಟಿಂಗ್ ಕೂಡ ಹೋಗಲಿಲ್ಲ. ನಾನು KMF ಬೇಡ, ನನಗೆ ಬೆಸ್ಕಾಮ್ ಹಾಕ್ಕೊಡಿ ಅಂತ ಹೇಳಿದೆ. ನಾನು ಬೆಸ್ಕಾಮಲ್ಲಿದ್ದೆ, ಬೆಸ್ಕಾಮ್ ಡೈರೆಕ್ಟ್ರ್ ಮಾಡಿದ್ರು. ಆಮೇಲೆ ಬೆಸ್ಕಾಮಲ್ಲಿ ಕೆಲವು ಲೂಪ್ ಹೋಲ್ಸ್ ಇತ್ತು, ಅದೆಲ್ಲ ನನಗೆ ಹೇಳಬೇಕು ಅಂತ ಹೇಳಿದರು. ಎಲ್ಲ ರಿಪೋರ್ಟ್ಸ್ ಕೊಡ್ತಾಯಿದ್ದೆ, ಎಲ್ಲ ಡೀಟೇಲ್ಸು. ಅದರಿಂದ ಸಾಕಷ್ಟು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂತು SM ಕೃಷ್ಣ ಅವ್ರ ಪೀರಿಯಡ್ನಲ್ಲಿ. ಅಂಥವರು ನಮಗೆ ಸಾಕಷ್ಟು. ಆಮೇಲೆ KPCC ಮೆಂಬರ್ಸ್ ಮಾಡೋವಾಗ 4 ಜನದ ಲಿಸ್ಟ್ ಕಳಿಸಿದ್ರು ನಮ್ಮ ತಾಲೂಕಿನಲ್ಲಿ, ಅವ್ರ ಹತ್ರಕ್ಕೆ. ಅವರು ನಂದು ಟಿಕ್ ಮಾರ್ಕ್ ಮಾಡಿ ಕಳಿಸಿದ್ರು. ಆ ರೀತಿ ಅಂತ. ಆಮೇಲೆ ಕಾಲೇಜುಗಳು ನನಗೆ B.Ed ಕಾಲೇಜು, D.Ed ಕಾಲೇಜು, ನರ್ಸಿಂಗ್ ಕಾಲೇಜು ಎಲ್ಲ ಫ್ರೀಯಾಗಿ ಕೊಟ್ಟರು, ಒಂದು ಪೈಸಾ ಕೂಡ ತಗೊಳ್ಳಿಲ್ಲ, ದೇವ್ರ ಸತ್ವಾಗಲೂ ತಗೊಳ್ಳಿಲ್ಲ. ಆಮೇಲೆ ಬೇರೆಯವರೆಲ್ಲ ಹೇಳ್ತಾಯಿದ್ರು ಅಷ್ಟು ತಗೊಳ್ತಾರೆ ಇಷ್ಟು ತಗೊಳ್ತಾರೆ, ನಮ್ಮ ಹತ್ರ ಏನು ತಗೊಳ್ದಿರ ಉತ್ನೂರು ಶ್ರೀನಿವಾಸ್ ತಗೋಬೇಡ ಅಂತೇಳಿ ಅವ್ರು PAಗೆ ಹೇಳ್ತಾಯಿದ್ರು. ಆ ರೀತಿ ಅಂತ ಒಂದು ಒಡನಾಟ ಇತ್ತು. ಇವಾಗಲೂ ಹಂಗೆ ಇದ್ದಾರೆ. ಅವ್ರಿಗೆ ಶುಭವನ್ನು ಕೋರ್ತಾ ಇದ್ದೀವಿ ಇಷ್ಟೇ.